ಸವಿ ಊಟ ಮಾಡೋಕ್ಕೆ ನಾನು ಇವತ್ತು ತುಮಕೂರಿಗೆ ಬಂದಿನಿ. ತುಮಕೂರಲ್ಲಿ ಒಂದು 5-6 ಮಹಿಳಾ ಮಂಡಳಿಗಳು ಅವರವರ ಸದಸ್ಯರನ್ನ ಇಲ್ಲಿ ಕಳಿಸಿದ್ದಾರೆ. ಭಾಳ ಖುಷಿ ಆಗ್ತಿದೆ. ಎಲ್ರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಮೈತ್ರಿ ವೀರಶೈವ ಮಹಿಳಾ ಮಂಡಳಿ, ಭಾರ್ಗವಿ ಮಹಿಳಾ ಸಂಘ, ಸುಜನಾ ಸಂಗಮ ಮಹಿಳಾ ಸಂಘ, ಹಾಗೆಯೇ ಗೋಂದಾವಳಿ ಭಜನಾ ಸಂಘ, ಕನಿಕಾ ಪರಮೇಶ್ವರಿ ಮಹಿಳಾ ಸಂಘ, ವಾಸವಿ ಮಹಿಳಾ ಸಂಘ, ಇನ್ನರ್ ವೀಲ್ ಕ್ಲಬ್ಬು ಮತ್ತು ರುಕ್ಮಿಣಿ ಭಜನಾ ಮಂಡಳಿ, ಶಿರಾಗೇಟ್, ಇವರೆಲ್ಲರೂ ಬಂದಿದ್ದಾರೆ. ಎಲ್ರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ತುಂಬ ಖುಷಿ ಆಗ್ತಿದೆ ನಿಮ್ಮನ್ನೆಲ್ಲ ನೋಡ್ತಾ ಇದ್ದರೆ. ಎಲ್ಲರೂ ಮುಖ ನೋಡಿದ್ರೆ ಎಲ್ಲರೂ ಅದ್ಭುತವಾಗಿ ಅಡುಗೆ ಮಾಡ್ತೀರಾ ಅಂತ ಗೊತ್ತಾಗುತ್ತೆ. ನೀವು ಇವತ್ತೊಂದು ಸ್ಪೆಷಲ್ ಸೂಪ್ ಮಾಡ್ಕೊಡ್ತೀನಿ ನಿಮಗೆ. ಓಕೆ, ಇದಕ್ಕೆ ನಾನು ಇಟ್ಟರು ಹೆಸರೇನು ಗೊತ್ತಾ? ಬಾದಾಮ್ ಬಬೂಲಾ. ಬಾದಾಮ್ ಬಬೂಲಾ ಹೆಸರು ಚೆನ್ನಾಗಿದೆ ಅಲ್ವಾ? ಸೊ ಇವತ್ತಿನ ವಿಶೇಷ ಬಾದಾಮ್ ಬಬೂಲಾ. ಬಾದಾಮ್ ಬಬೂಲಾ ಮಾಡುವ ವಿಧಾನ: ಕುಕ್ಕರ್ಗೆ 3 ಚಮಚ ಬೆಣ್ಣೆ, ಸ್ವಲ್ಪ ಎಣ್ಣೆ ಹಾಕಿ ಕಾಯಿಸಿ, ಅದಕ್ಕೆ ದಪ್ಪಗೆ ಹೆಚ್ಚಿದ ಈರುಳ್ಳಿ 1 ಕಪ್ನಷ್ಟು ಹಾಕಿ ಚೆನ್ನಾಗಿ ಬಾಡಿಸಿ, ಸ್ವಲ್ಪ ಉಪ್ಪನ್ನು ಉದುರಿಸಿ, ಈರುಳ್ಳಿ ಬಣ್ಣ ಬಿಟ್ಟಾಗ ಅದಕ್ಕೆ 3/4 ಚಮಚ ಕ್ರಶ್ಡ್ ಪೆಪ್ಪರ್ ಪೌಡರ್ ಹಾಕಿ ಬೇಯಿಸಿ, ಸಿಪ್ಪೆ ತೆಗೆದ ಬಾದಾಮಿ 1 ಕಪ್ ಹಾಕಿ ಬಾಡಿಸಿ, ನಂತರ 1.5 ಲೀಟರ್ ಹಾಲು ಹಾಗೂ ಸ್ವಲ್ಪ ನೀರು ಹಾಕಿ ಕುದಿಸಿ, ಚೆನ್ನಾಗಿ ಕುದಿ ಬಂದಾಗ ಕುಕ್ಕರ್ನ ಮುಚ್ಚಳ ಮುಚ್ಚಿ ಕೂಗಿಸಿ. ಕುಕ್ಕರ್ ಕೂಗಿ ಕೂಲ್ ಆದ ನಂತರ ಬೆಂದ ಪದಾರ್ಥಗಳನ್ನು ಶೋಧಿಸಿಕೊಂಡು ಸ್ವಲ್ಪ ತಣ್ಣೀರು ಸೇರಿಸಿ ಚೆನ್ನಾಗಿ ಅದನ್ನು ಶೋಧಿಸಿಕೊಂಡು ಬೆಂದ ಪದಾರ್ಥಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿ ಒಂದು ಪಾತ್ರೆಗೆ ಅದರ ರಸವನ್ನು ಶೋಧಿಸಿಕೊಂಡು ಗಸಿಯನ್ನು ತೆಗೆದುಬಿಡಿ. ಶೋಧಿಸಿಟ್ಟ ಹಾಲಿನಾಂಶವನ್ನು ಪಾತ್ರೆಗೆ ಹಾಕಿ ಅದಕ್ಕೆ ಇನ್ನಷ್ಟು ನೀರು ಹಾಕಿ ಕುದಿಯಲು ಇಟ್ಟು 3 ಚಮಚ ಸಕ್ಕರೆ ಸೇರಿಸಿ ಕುದಿಸಿ. ಒಂದು ಬೌಲ್ಗೆ 3 ಚಮಚ ಕಾರ್ನ್ಫ್ಲೋರ್, ಸ್ವಲ್ಪ ನೀರು ಹಾಕಿ ಗಂಟಿಲದಂತೆ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ತಯಾರಿಸಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ಕುದಿಯುತ್ತಿರುವ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಬಾದಾಮ್ ಬಬೂಲಾ ಆಗಾಗ ಮಾಡಿ ಮನೆ ಮಂದಿಯೆಲ್ಲ ಸೇವಿಸಿ ಆರೋಗ್ಯದಿಂದ ಇರಿ. ಬಾದಾಮ್ ಬಬೂಲಾ ಹೆಂಗಿತ್ತು? ನಾನು ಟೇಸ್ಟ್ ಮಾಡ್ತೀನಿ. ಉಪ್ಪು, ಖಾರ, ಸಿಹಿ ಬ್ಯೂಟಿಫುಲ್ಲಾಗಿ ಬ್ಯಾಲೆನ್ಸ್ ಆಗಿದೆ, ಹದವಾಗಿದೆ ಕುಡಿಯೋಕ್ಕೆ. ಮಧ್ಯದಲ್ಲಿ ಬಾದಾಮಿ ಚೂರು ಸಿಗುತ್ತೆ, ಸಖತ್ ಮಜಾ ಇದೆ. ಇದು ಆ್ಯಕ್ಚುಲಿ ವೆರಿ ಗುಡ್ ಅಪಿಟೈಸರ್. ಇದನ್ನು ಕುಡಿದ್ಬಿಟ್ಟು ಒಂದು 5 ನಿಮಿಷ ಬಿಟ್ಟುಬಿಟ್ರೆ ಚೆನ್ನಾಗಿ ಹೊಟ್ಟೆ ಹಸುವಾಗುತ್ತೆ. ಒಳ್ಳೆ ಬ್ಯಾಟಿಂಗ್ ಮಾಡ್ಬೋದು. ಪ್ರಯೋಗ ಮಾಡಿ ನೋಡಿ, ಸೂಪರ್ ಆಗಿದೆ, ಸೂಪರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಅಡುಗೆ ಮಾಡಿಕೊಟ್ಟಿದ್ದು ಭಾಳ ಖುಷಿ ಆಯಿತು. ತುಮಕೂರಿನ ಜನರು, ಅದರಲ್ಲೂ ತುಮಕೂರಿನ ಮಹಿಳೆಯರು ನನ್ನನ್ನು ಎಷ್ಟು ಇಷ್ಟಪಡ್ತಾರೆ ಅಂತ ನಿಮ್ಮನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ನಿಮ್ಮ ಈ ಪ್ರೀತಿಗೆ ನಾನು ಸದಾ ಚಿರಋಣಿ, ಆಭಾರಿಯಾಗಿದ್ದೇನೆ. ಥ್ಯಾಂಕ್ ಯು. ನಮ್ಮ ಬೊಂಬಾಟ ಭೋಜನ ಕಾರ್ಯಕ್ರಮದ ಮೇಲೆ ನಿಮ್ಮ ಪ್ರೀತಿ ಹೀಗೆ ಇರಲಿ. ದಯವಿಟ್ಟು ನೀವೆಲ್ಲ ಈ ಕಾರ್ಯಕ್ರಮ ನೋಡಬೇಕು. ಬರೀ ನೀವು ನೋಡೋದಷ್ಟೇ ಅಲ್ಲ, ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ, ಹಿಂದಿನ ಮನೆಯವ್ರಿಗೆ, ಮುಂದಿನ ಮನೆಯವ್ರಿಗೆ, ಹಿಂದಿನ ಬೀದಿಗೆ, ಮುಂದಿನ ಬೀದಿಗೆ, ಪಕ್ಕದ ಬೀದಿಗೆ ಎಲ್ರಿಗೂ ಹೇಳಿ. ಸ್ನೇಹಿತರಿಗೆ, ರಿಲೇಟಿವ್ಸ್ಗೆ ಎಲ್ಲ ಫೋನ್ ಮಾಡಿ ಹೇಳಿ ಪ್ರೋಗ್ರಾಮ್ ನೋಡುವಂಥ. ವಿದೇಶಕ್ಕೂ ಫೋನ್ ಮಾಡಿ ಹೇಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೊ ಮಚ್.